ನೋಡಿ, ನಮ್ಮ ಬಿಜೆಪಿ ವಕ್ತಾರರು ಒಂದು ಭೂತದ ಬಾಯಲ್ಲಿ ಭಗವದ್ಗೀತೆ ರೀತಿ ಮಾತಾಡ್ತಾರೆ. ಸೊ ಏನು ಅಂತ ನಾವು ಶಿಸ್ತಿನ ಪಕ್ಷ, ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಮಾಡ್ತಾ ಇರೋದೇನು ಸ್ವಾಮಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯ್ಕೆಯಾದಂತ ಸಂಸದರನ್ನ ಕೊಳ್ಳುವಂತ ಕೆಟ್ಟ ನೀಚ ಪರಿಸ್ಥಿತಿಗೆ ಬಂದಿದ್ದೀರಿ. ನಾಚಿಕೆ ಆಗಲ್ವಾ ಬಿಜೆಪಿ ಅವ್ರಿಗೆ? ಇವತ್ತು ಮಹಾರಾಜ್ ಎಲ್ಲ ಸ್ಥಳೀಯ ಪಕ್ಷಗಳು ಯಾವ್ದಿತ್ತು ಆ ಸ್ಥಳೀಯ ಪಕ್ಷಗಳು ಎಲ್ಲ ಮುಳುಗಿಸಿ ಹಾಳು ಮಾಡಿದ್ರಿ. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಈ ದೇಶದಿಂದ ಹಾಳು ಮಾಡಕ್ ಕೊಟ್ಟಿದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗೋದಿಲ್ವಾ? ನಿಮಗೆ ಮೊದಲ ಪ್ರಶ್ನೆ ಅದೇ ಆಗಿತ್ತು ರಘು ದೊಡ್ಡೇರಿ ಅವರೇ, ನೀವು ಮಾಡ್ತಿರೋದು ಏನು? ನಾವು ಒಂದ್ ನಿಮಿಷ ನಾವು ಎಲೆಕ್ಷನ್ ಸ್ಮಿತಾ, ನಾವು ಅವರನ್ನ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡಿಲ್ಲ. ಬಿಜೆಪಿಯ ಒಳಜಗಳಿಂದ ಬೇಸತ್ತು, ಕುಮಾರಸ್ವಾಮಿ ಅವರ ಆಪರೇಷನ್ ಜನತಾದಳಕ್ಕೆ ಬೇಸತ್ತು, ಆತ್ಮಸಾಕ್ಷಿಯ ಮತವನ್ನು ಹಾಕಿರಬಹುದು ಅಷ್ಟೇ. ಇದು ಅನೈತಿಕತೆಯ ಪರಮಾವಧಿ ಆಗ್ಲಿಲ್ವಾ? ನೀವು ಪಕ್ಷ ಅದರಲ್ಲೇ ಇರಿ, ಬಟ್ ನಿಮ್ಮ ನಿಷ್ಠೆ ನಮ್ಮ ಪಕ್ಷದ ಪರವಾಗಿರ್ಲಿ, ಇದು ಅನೈತಿಕತೆ ಅಲ್ವಾ? ನಿಮಿಷ, ಅದು ಬಿಜೆಪಿ ಮತ್ತೆ ಜೆಡಿಎಸ್ ನಲ್ಲಿ ಆಂತರಿಕ ಜಗಳಕ್ಕೆ ಬೇಸತ್ತು. ಅಡಗೇನಿದೆ, ಅಡಗಿಂದ ಯಾಕೆ ಆರ್ತಾ ಇದ್ದಾರೆ ಅಂತಂದ್ರೆ ಆ ಶಾಸಕರಿಗೆ ಗೊತ್ತು. ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಒಳ ಜಗಳ ಒಳ ಮಸಲಾಟ ಇದೆಯಲ್ಲ, ಒಳ ಜಗಳಗಳು ಅವ್ರವ್ರನ್ನೇ ತುಳಿಯುವಂತ ಕೆಲಸ ನಡೀತಿದ್ದಾರೆ ಬಿಜೆಪಿ ಜೆಡಿಎಸ್ ನಲ್ಲಿ. ಆ ಕಾರಣದಿಂದ ಆತ್ಮಸಾಕ್ಷಿಯ ಮತವನ್ನು ಹಾಕಿರಬಹುದು. ನಾವು ಅವರನ್ನ ಯಾರನ್ನು ನಾವು ಲ್ಯೂರ್ ಮಾಡಿಲ್ಲ. ಆದ್ರೆ ಬಿಜೆಪಿ ಮಾಡ್ತಾ ಇರೋದು ಕೇಂದ್ರ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಹಾಳು ಮಾಡೋದು ಕೊಟ್ಟಿದೆ. ಈ ಆಗಿದ್ರೆ ತಾಕತ್ತಿದ್ರೆ ಗೆಲ್ಬೇಕಾಯ್ತು 2024ರಲ್ಲಿ ಚುನಾವಣೆ ಗೆಲ್ಲಲಾಗಿದೆ. ಒಂದ್ ನಿಮಿಷ ಪ್ಲೀಸ್. ಇಡಿ, ಐಟಿ ಮತ್ತೆ ಸಿಬಿಐಗಳನ್ನ ಏನು ಬಿಜೆಪಿಯ ಮುಂಚೂಣಿ ಘಟಕಗಳಿದ್ದಾವೆ ಅವನ್ನು ಉಪಯೋಗಿಸ್ಕೊಂಡು ಎದುರಿಸ್ಕೊಂಡು ಅವರನ್ನ ಪಕ್ಷಕ್ಕೆ ಸೇರಿಸ್ಕೊತಿರಲ್ಲ, ಇದು ನಾಚಿಕೆ ಸಂಗತಿ. ದಿಸ್ ಇಸ್ ಅಗೇನ್ಸ್ಟ್ ದ ಡೆಮೋಕ್ರಸಿ. ಅಲ್ಲಿಗೆ ಬಿಜೆಪಿ ಅವರು ಕೇಂದ್ರ ಮಟ್ಟದಲ್ಲೂ ಮಾಡಿದ್ರೆ ಅದು ಪ್ರಜಾಪ್ರಭುತ್ವದ ವಿರುದ್ಧ. ನಾವು ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಜೆಡಿಎಸ್ ನವರನ್ನ ಬಿಜೆಪಿ ಅವರನ್ನ ಕ್ರಾಸ್ ಔಟ್ ಮಾಡಿದ್ರೆ ಜನರಿಗೆ ಬಿಡ್ತೀನಿ ಸರ್, ಜನರಿಗೆ ಬಿಡ್ತೀನಿ, ವೀಕ್ಷಕರು ಡಿಸೈಡ್ ಮಾಡ್ಲಿ ಯಾವುದು ನೈತಿಕತೆ ಯಾವುದು ಅನೈತಿಕತೆ ಈ ಚುನಾವಣೆ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ. ನರಸಿಂಹಮೂರ್ತಿ ಸರ್, ಹಿರಿಯರ ಬಗ್ಗೆ ನಾನು ಬಿಜೆಪಿ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೆ. ನಿಮ್ಮ ಪಕ್ಷದಲ್ಲೂ ಹಿರಿಯರು ಅಂತಿದ್ದಾರೆ. ಜಿ ಟಿ ದೇವೇಗೌಡರು, ಸಿದ್ದರಾಮಯ್ಯನಂತ ಘಟಾನುಘಟಿ ನಾಯಕರನ್ನ ಸೋಲಿಸಿದವರು, ಹೋದ್ರೆ ಹೋಗ್ಲಿ ಅವರು ಅನ್ನೋ ಮನಸ್ಥಿತಿ ಕುಮಾರಸ್ವಾಮಿ ಅವರು ಬಂದ್ಬಿಟ್ಟಿದ್ದಾರೆ. ಮುಂದೇನು ಅಂತ ಕೇಳಿದ್ರೆ ಜನ್ಜಿ ಹೊಸವರನ್ನ ರಾಜಕೀಯಕ್ಕೆ ತರೋ ಶಕ್ತಿ ನನಗಿದೆ ಅಂತ ಹೇಳ್ತಾರೆ. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಕುಮಾರಸ್ವಾಮಿ ಅವರ ಈ ಕಾಮೆಂಟ್ಗೆ ಬರ್ತಾ ಇರುವ ರಿಯಾಕ್ಷನ್ನ ನೀವು ಗಮನಿಸಬೇಕು. ಮಗನನ್ನ ಗೆಲ್ಲಿಸ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನಿಮಗೆ, ಜನ್ಸಿನ ಕರ್ಕೊಂಬಂದು ಪಕ್ಷ ಕಟ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಇರೋರ್ನ ಉಳಿಸ್ಕೊಳ್ಳಿ ಮೊದಲು, ಹಿಂಗೆ ಮಾತನಾಡ್ತಿದ್ದಾರೆ ಸರ್. ಅದರಲ್ಲೂ ನಿಮ್ಮದೇ ಪಕ್ಷದ ಸಪೋರ್ಟರ್ಸ್. ನೋಡಿ, ಯಾವುದೇ ವ್ಯಕ್ತಿಗಳು ಪ್ರಾಮಾಣಿಕರಾಗಿದ್ದಾಗ ನಮ್ಮ ಪಕ್ಷದಲ್ಲಿ ನಾವೇನು ಹೋಗಿ ಅಂತ ಕತ್ತಿಡಿದು ಯಾರನ್ನು ತಳ್ಳಕ್ಕೆ ಹೋಗಿಲ್ಲ. ಈ ರೀತಿ ಪಕ್ಷದ ವಿರುದ್ಧ ಕೆಲಸ ಮಾಡೋವಂಥವ್ರನ್ನ ನಾವು ಯಾರನ್ನು ಇಟ್ಕೊಳ್ಳೋಕ್ಕೆ ನಾವು ಇದಿಲ್ಲ, ರೆಡಿ ಇಲ್ಲ ಮೇಡಮ್. ಇವತ್ತು ಕುಮಾರಣ್ಣ ತಾವ್ ಹೇಳಿದ್ರಿ ಮಗನ್ನ ಗೆಲ್ಸ್ಕೊಳಕ್ ಆಗ್ಲಿಲ್ಲ ಅಂತ ಅನ್ಬಿಟ್ಟು, ಜನ ಹೇಳಿ ಮೇಡಮ್, ಪ್ರಜಾಪ್ರಭುತ್ವ ಇದು, ಪ್ರಜಾಪ್ರಭುತ್ವ ಅಂತ ಅಂದಾಗ ಅವ್ರು ಗೆಲ್ಲಿಸ್ಕೊಳ್ಳೋಂಥದ್ದಲ್ಲ, ಜನ ಓಟ್ ಹಾಕೋದಲ್ವ್ರ. ಹಂಗಿದ್ದ ಇವರು ಕಾಂಗ್ರೆಸ್ ಅವರು ನಮ್ಮ ಜೊತೆನಲ್ಲೇ ಇದ್ದು ಬೆನ್ನುಗ್ ಚೂರಿ ಹಾಕಿದಂಥದ್ದು ಮಂಡ್ಯದಲ್ಲಿ. ಅಥವಾ ತದನಂತರ ನಮ್ಮ ಜೊತೆಲೇ ಇದ್ದಂತ ಮಿತ್ರ ಪಕ್ಷದವ್ರನ್ನ ಕರ್ಕೊಂಡೋಗಿ ಚನ್ನಪಟ್ಟಣದಲ್ಲಿ ಅವ್ರ ಜೊತೆ ಅಧಿಕಾರ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಲ್ಲ ನಿಮ್ಗೆ? ಅವ್ರ ಜೊತೆ ಯಾಕೆ ಹೋಗಿದ್ದಾರೆ ಅಧಿಕಾರಕ್ಕೆ? ನೋಡಿ ಮೇಡಮ್, ಇದೊಂದು ಪ್ರಜಾಪ್ರಭುತ್ವ. ಪ್ರತಿಯೊಬ್ಬರು ಗೆಲುವು ಸೋಲು ಇದ್ದೇ ಇರ್ತದೆ. ಚುನಾವಣೆ ಅಂತ ಅಂದ ತಕ್ಷಣ ಗೆಲ್ಲಬೇಕು ಅಂತಿಲ್ಲ. ನಾವು ನಮ್ಮ ಜೊತೆಲಿದ್ದೇ ಮಿತ್ರ ಪಕ್ಷವಾಗಿದ್ದಂಥವ್ರು ಬೆನ್ನಿಗೆ ಚೂರಿ ಹಾಕಿ ನಮ್ಮನ್ನ ಇಲ್ಲಿವರೆಗೂ ಈ ರೀತಿ ಮುಗಿಸ್ತಾ ಬಂದಿದ್ದಾರೆ. ಯಾವತ್ತೂ ಇವ್ರ ಕೈಲಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಕಾರ್ಯಕರ್ತರ ಶಕ್ತಿ ಇರೋಂಥ ಒಂದು ಪಕ್ಷ. ಜೆಡಿಎಸ್ ಅಸ್ತಿತ್ವ ಇವತ್ತು ಉಳ್ಕೊಂಡಿದೆ ಅಂತಂದ್ರೆ ಕಾರ್ಯಕರ್ತರ ಶಕ್ತಿ, ಅದು ತಳಮಟ್ಟದಿಂದ ಬಹಳ ನಾವು ಗಟ್ಟಿಯಾಗಿ ಕಟ್ಟಿದ್ದೀವಿ. ಇವ್ರು ಬರೀ ಕಾರ್ಯಕರ್ತನ ಕರ್ಕೊಂಡು ಹೋಗಿರ್ಬೋದು ಅಲ್ಲ MLAಗಳನ್ನ, ಆದರೆ ಇಡೀ ದೇಶ ಪೂರ್ತಿ ಇವ್ರು ಮಾಡಿರೋ ಕೆಲಸಕ್ಕೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಇವ್ರ ಅಂಕೆ ಅಂತ ಅಂದ್ಬಿಟ್ಟು ಹೇಳಿ ಅವ್ರ ಯೋಗ್ಯತೆಗೆ 1, 2, 3, 4 ಈ ತರ ಸಿಂಗಲ್ ಡಿಜಿಟ್ಗೆ ಬಂದವ್ರೆ. ಈ ಕೆಲಸ ಮಾಡಿದ್ಕೆ ಅವರು ಕಾರ್ಯಕರ್ತರನ್ನ ಕಟ್ಟಿ ಪಕ್ಷ ಕಟ್ಟಿದ್ರೆ ಇವರು ಇಡೀ ದೇಶದಲ್ಲಿ ಇವತ್ತು ಈ ಪರಿಸ್ಥಿತಿಗೆ ಬರ್ತಾ ಇರಲ್ಲ. ಇವತ್ತು ಕರ್ನಾಟಕ ತೆಲಂಗಾಣದಲ್ಲಿ ಇದ್ದಾರೆ, 28ಕ್ಕೆ ಅಲ್ಲೂ ಖಾಲಿ ಮಾಡಿಸ್ತೀವಿ. ಇವ್ರು ಭಾರತ ದೇಶದಲ್ಲೇ ಕಾಂಗ್ರೆಸ್ ಇಲ್ದಂಗೆ ಆ ಕೆಲಸನ ನಾವು ಇಲ್ಲಿವರೆಗೂ ಮಾಡಬಾರ್ದು ಅನ್ಕೊಂಡಿದ್ದು, ಕರ್ನಾಟಕದಲ್ಲಿ ಮಾಡಿ ತೋರಿಸ್ತೀವಿ ಇವ್ರಿಗೆ. ಇಲ್ಲ ಸರ್, ನೀವು ನಂಬರ್ಸ್ ಬಗ್ಗೆ ಮಾತನಾಡಿದ್ರಿ, ಅನಿವಾರ್ಯವಾಗಿ ನಾನು ನಂಬರ್ಸ್ ಬಗ್ಗೆ ಮಾತನಾಡಲೇಬೇಕು. ನೀವು ಕಾಶ್ಮೀರ ಕನ್ಯಾಕುಮಾರಿ ಉದಾಹರಣೆ ಕೊಡ್ತಿದ್ದೀರಿ ಸರ್, ಕರ್ನಾಟಕದ ಮಾತನಾಡೋಣ. ನೀವು ಯಾವ ಡಬಲ್ ಡಿಜಿಟಲ್ ಇದ್ದೀರಿ, ಪರಿಷತ್ನಲ್ಲಾಗಲಿ ವಿಧಾನಸಭೆಯಲ್ಲಾಗಲಿ ಇದ್ದಿದ್ದ ನಂಬರ್ಸ್ ಕಮ್ಮಿ ಆಗ್ತಿದೆ. ಗೆದ್ದಂತವ್ರನ್ನ ನಮ್ಮ ಶಾಸಕರನ್ನ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡು ಹೋಗ್ತಾನೆ ಇದ್ದಾರೆ. ಅವ್ರಿಗೆ ಲೀಡರ್ಗಳನ್ನ ತಯಾರು ಮಾಡೋ ಶಕ್ತಿ ಇಲ್ಲ. ಆ ಶಕ್ತಿ ಇದ್ದಿದ್ರೆ ಇವರು ನಮ್ಮಂತ ಸಣ್ಣ ಪಕ್ಷ ಪ್ರಾದೇಶಿಕ ಪಕ್ಷಗಳನ್ನ MLA ಕರ್ಕೊಂಡೋಗಿ ಅವ್ರಿಗೆ ಗೆಲ್ಲಿಸ್ಕೊಳ್ತಾ ಇರಲಿಲ್ಲ. ಆ ತಾಕತ್ ಇಲ್ದಿರೋದಕ್ಕೆ ಇವತ್ತು ಇಡೀ ದೇಶ ಪೂರ್ತಿ ಈ ಸಿಂಗಲ್ ಡಿಜಿಟ್ ಬಂದಿದ್ದಾರೆ. ರಘು ದೊಡ್ಡೇರಿ ಅವರೇ, MLAಗಳ ಅಥವಾ ಮುಂದಿನ ಚುನಾವಣೆಗೆ ಗೆಲ್ಲುವ ಪಾಸಿಬಿಲಿಟೀಸ್ ಇರ್ತಕ್ಕಂಥ
ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರ ಪೋಚಿಂಗ್ ಶುರು ಮಾಡಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅವರಿಗೆ ಪರಿಷತ್ ಒಂದು ವೇದಿಕೆಯಷ್ಟೇ. 2028 ಚುನಾವಣೆ ಅವರ ಬಿಗ್ಗೆಸ್ಟ್ ಟಾರ್ಗೆಟ್. ಹೀಗಾಗೇನೆ ಈಗ ಆಲ್ರೆಡಿ 12ರಿಂದ 15 ಮಂದಿ ವಿರೋಧ ಪಕ್ಷದ ಶಾಸಕರ ಜೊತೆಯಲ್ಲಿ ನಿರಂತರವಾಗಿ ಟಚ್ಚಲ್ಲಿದ್ದಾರೆ. ಅದರ ಭಾಗವಾಗಿ ಹರಿದು ಬಂದಿದ್ದು ಈ 11 ಎಕ್ಸಸ್ ಓಟ್ಗಳು. ಅಲ್ಲಿಗೆ ಪೋಚಿಂಗ್ ಪ್ರಕ್ರಿಯೆ ನಿಮ್ಮ ಪಕ್ಷದಲ್ಲೂ ಕೂಡ ಪ್ರಾರಂಭವಾಗಿದೆ, ಇನ್ಫ್ಯಾಕ್ಟ್ ಆಕ್ಟಿವ್ ಆಗಿದೆ. ನೋ ಅಬ್ಸಲ್ಯೂಟ್ಲಿ ನೋ, ಅದು ನಮ್ಗೆ ಅವಶ್ಯಕತೆ ಇಲ್ಲ. ಬಿಜೆಪಿ ಜೆಡಿಎಸ್ ಅವರು ಸ್ವಂತ ಮೆಜಾರಿಟಿನಲ್ಲಿ ಬಂದೇ ಇಲ್ಲ. 3 ಬಾರಿ ಅಧಿಕಾರಕ್ಕೆ ಫುಲ್ ಮೆಜಾರಿಟಿ ಬಂದಿರತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಮಾತ್ರ. 99, 2013, 2023 ಕಾಂಗ್ರೆಸ್ ಮಾತ್ರ ಬಂದಿದೆ. ಕರ್ನಾಟಕ ಜನತೆ ಕಾಂಗ್ರೆಸ್ ಮಾತ್ರ ನಂಬಿದ್ದಾರೆ. ಸೊ ಇನ್ನು ಜೆಡಿಎಸ್ ವಿಚಾರದಲ್ಲಿ ಮಾತಾಡೋದಾದ್ರೆ ಅವರು ಕೇವಲ 1994 115 ಬರೋದ್ ಬಿಟ್ರೆ 50 ಕ್ರಾಸೇ ಆಗಿಲ್ಲ. ಅವರು 2004 ಬಿಟ್ರೆ ಅದಾದ ನಂತರ 40 ಅವರು ಕ್ರಾಸೇ ಮಾಡಿಲ್ಲ. 40 ಕ್ರಾಸ್ ಮಾಡದೇ ಇರ್ತಕ್ಕಂಥ ಒಂದು ಪಕ್ಷ ಈ ರಾಜ್ಯಕ್ಕೆಲ್ಲ ಲೀಡರ್ಸ್ ಎಲ್ಲ ಸೃಷ್ಟಿ ನಂಬರ್ಸ್ ತಪ್ಪು ಹೇಳ್ತಿದ್ದೀರಿ, ಬಟ್ ನೀವು ಮೆಜಾರಿಟಿ ಬಂದಿಲ್ಲ ಅನ್ನೋದನ್ನ 58 ಅವರು 58 2004 ಗೆದ್ದಿದ್ದು ಬಿಟ್ರೆ ಅದಾದ ನಂತರ ಅವರು 40 ನಂಬರ್ ಕ್ರಾಸೇ ಮಾಡಿಲ್ಲ. ಓಕೆ, ಸೊ ಹಾಗಾಗಿ ನನ್ನದು ನಂಬರ್ ಇದೆ. 2023 ಎಷ್ಟು 19 2018 2018 37, 13 40, 8 28 40. ಒಂದ್ ನಿಮಿಷ, ಅವ್ರು ಕ್ರಾಸೇ ಮಾಡಿಲ್ಲ. 2004 2003 ನೀವು 130 58 ಗೆದ್ದಿದ್ರು. ಆಗ ಸಮ್ಮಿಶ್ರ ಸರ್ಕಾರ ಆಗಿತ್ತು. ನರಸಿಂಹಮೂರ್ತಿ ಸರ್ ಒಂದು 40 ಕ್ರಾಸ್